press the bell icon on the YouTube app and never miss another update. Hello my dear children, welcome back to the class. Yes, dear children, today I will start a new lesson, Villages of India. Okay, so in your textbook, page number 77. Okay, so page number 77, lesson number 14, Villages of India. Okay children, yes. So dear children, India is our country. Okay, so we are all live in India. Yes children, yes. So there are 29 states and 7 union territories and 739 districts and 5,650 taluks and 4,000 towns and 6,49,430 villages. Yes or no? So ನಮ್ಮ ಇಂಡಿಯಾದಲ್ಲಿ ಇಷ್ಟು ಜಿಲ್ಲೆಗಳನ್ನು ತಾಲೂಕುಗಳನ್ನು ಮತ್ತು ಪಟ್ಟಣಗಳನ್ನು ಮತ್ತು ವಿಲೇಜಸ್ಸನ್ನು ಹೊಂದಿರುವಂಥ ಒಂದು ದೇಶ ಯಾವುದು? ಇಂಡಿಯಾ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಇಂಡಿಯಾ ಇಸ್ ಅವರ್ ಕಂಟ್ರಿ. ಸೊ ಇಂಡಿಯಾ, there are 29 states and 7 union territories and 739 districts. Okay, and 5,650 taluks. Yes, okay, taluk, and 4,000 towns, and lastly 6,49,481 villages. Okay, so villages. So dear children, see here. So India is our country. ನಾವು ಈ ಒಂದು ದೇಶದಲ್ಲಿ ವಾಸವನ್ನು ಮಾಡ್ತಾ ಇದ್ದೀವಲ್ವಾ. ಸೊ ಈ ಇಂಡಿಯಾದಲ್ಲಿ 29 ಸ್ಟೇಟ್ಸನ್ನು ನೋಡ್ತೀವಿ, ರಾಜ್ಯಗಳನ್ನು ನೋಡ್ತೀವಿ, 7 ಯೂನಿಯನ್ ಟೆರಿಟರೀಸ್ಗಳನ್ನು ನೋಡ್ತೀವಿ, ಅಂದರೆ ಒಕ್ಕೂಟ ಪ್ರಾಂತ್ಯಗಳು ಅಂತೇಳಿ ನಾವು ಕರಿತೀವಿ, ಆ್ಯಂಡ್ 739 ಡಿಸ್ಟ್ರಿಕ್ಟ್ಸ್. ಓಕೆ, ಸೊ ಲೈಕ್ ಜಿಲ್ಲೆಗಳು, ಡಿಸ್ಟ್ರಿಕ್ಟ್ಸ್ ಅಂತ ಹೇಳಿದ್ರೆ ಜಿಲ್ಲೆಗಳನ್ನು ನಾವು ನೋಡ್ತೀವಿ, ಆ್ಯಂಡ್ 5,650 ತಾಲೂಕುಗಳು. ಓಕೆ, ಆ್ಯಂಡ್ 4,000 ಟೌನ್ಸ್, ಪಟ್ಟಣಗಳು ಅಂತೇಳಿ ನಾವು ಕರಿತೀವಿ. ಸೊ ಪಟ್ಟಣಗಳು, ಆ್ಯಂಡ್ 6,49,481 villages. So that's why, so India is a land of villages. Okay, so India is a land of villages. Most of the people live in village. Understood children? Yes. Now, so what is the meaning of village? So village means what? ಹಾಗಾದ್ರೆ village ಅಂದ್ರೆ ಏನು ಅಂತೇಳಿ ನಾವು ತಿಳ್ಕೊಬೇಕಲ್ವಾ? Yes. Village. Okay children, so India is a land of villages and most of the people live in village. Understood children? So here village means a small settlement. Okay, small settlement. Settlement. Understood? It means ಏನು ಹೇಳ್ತೀವಿ ನಾವು? ಗ್ರಾಮ. ಓಕೆ, ಸೊ ಗ್ರಾಮ ಅಂತೇಳಿ ಕರಿತೀವಿ ಅಥವಾ ಹಳ್ಳಿ. ಓಕೆ ಚಿಲ್ಡ್ರನ್, ಸೊ ವಿಲೇಜ್ means a small settlement. Understood? Okay, so India is a land of
ವಿಲೇಜಸ್ ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ಅಂದರೆ ಮೋಸ್ಟ್ ಆಫ್ ದ ಪೀಪಲ್ ಎಲ್ಲಿ ವಾಸವಾಗಿದ್ದಾರೆ? ಸೊ ಈ ವಿಲೇಜಲ್ಲಿ. ದ ಲೈಫ್ ಆಫ್ ದ ಪೀಪಲ್ ಇನ್ ವಿಲೇಜ್ ಕ್ವೈಟ್ ಡಿಫ್ರೆಂಟ್. ಎಸ್ ಆರ್ ನೋ? ಸ್ವಲ್ಪ ನಾವು ಚೇಂಜಸ್ಸನ್ನು ನೋಡ್ತೀವಿ. ಕ್ವೈಟ್ ಡಿಫ್ರೆಂಟ್ ಮೀನ್ಸ್ ವಿ ಕ್ಯಾನ್ ಸಿ ಇನ್ ದ ಸರೌಂಡಿಂಗ್ ಆಫ್ ವಿಲೇಜಲ್ಲಿ ನಾವು ಸುತ್ತಮುತ್ತ ಏನು ನೋಡ್ತೀವಿ? ಗ್ರೀನರಿ ನೋಡ್ತೀವಿ, ಲೈಕ್ ಗದ್ದೆಗಳನ್ನು ವ್ಯವಸಾಯ ಮಾಡುವಂಥ ಫಾರ್ಮರ್ಸನ್ನು ನೋಡ್ತೀವಿ, ಬುಲಕ್ ಕಾರ್ಟ್ಸನ್ನು ನೋಡ್ತೀವಿ. ಎಸ್, ಆ್ಯಂಡ್ ಕಂಪೇರ್ ಟು ಸಿಟಿಯಲ್ಲಿ ನಾವು ಬಿಲ್ಡಿಂಗ್ಸ್ಗಳನ್ನು ನೋಡ್ತೀವಿ, ಕಾರ್ ನೋಡ್ತೀವಿ, ಆ್ಯಂಡ್ ಪಕ್ಕಾ ರೋಡ್ಸ್ ನೋಡ್ತೀವಿ. ಬಟ್ ವಿಲೇಜಸಲ್ಲಿ ಕಚ್ಚಾ ರೋಡ್ ಇರುತ್ತೆ, ಕಚ್ಚಾ ಹೌಸ್ ಇರುತ್ತೆ. ಸೊ ಇಮ್ಯಾಜ್ ಮಾಡಿ ನೀವು ಒಂದು ವಿಲೇಜ್ ಹೆಂಗಿರುತ್ತೆ, ಅದರ ಒಂದು ಸರೌಂಡಿಂಗ್ ಹೆಂಗಿರುತ್ತೆ ಅನ್ನೋದು ನಾವು ಇಮ್ಯಾಜ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ದಟ್ ಈಸ್ ವಿಲೇಜ್ ಅಂತೇಳಿ. ಓಕೆ, ಸೊ ವಿಲೇಜ್, ದ ಲೈಫ್ ಆಫ್ ದ ಪೀಪಲ್ ಇನ್ ಅ ವಿಲೇಜ್ ಸೊ ಕ್ವೈಟ್ ಡಿಫ್ರೆಂಟ್. ಸೊ ವಾಟ್ ವಿ seen in village, understood? So what we seen in present city, understood children? So this is quite different. Okay, ಸ್ವಲ್ಪ ಬದಲಾವಣೆಯನ್ನು ನಾವು ನೋಡ್ತೀವಿ. Okay, quite different. And the population of a village then much less than population of a city, understood? So village ಅಲ್ಲಿ ನಾವು ಪಾಪ್ಯುಲೇಷನ್ ಅನ್ನು ನೋಡೋದಾದ್ರೆ, ಜನಸಂಖ್ಯೆಯನ್ನು ನೋಡೋದಾದ್ರೆ, ಯಾವುದಕ್ಕೆ ಕಂಪೇರ್ ಮಾಡಿದ್ರೆ? ಸಿಟಿ, ನಗರಗಳಿಗೆ ಕಂಪೇರ್ ಮಾಡಿದ್ರೆ ಮಚ್ ಲೆಸ್, ನಾವು ಥೌಸಂಡ್ಸಲ್ಲಿ ನಾವು ನೋಡ್ಬೋದು. ಓಕೆ, ಬಟ್ ಸಿಟಿಯಲ್ಲಿ ನಾವು ಲ್ಯಾಕ್ ಅಂದರೆ ಲಕ್ಷ ಜನಸಂಖ್ಯೆಯನ್ನು ನೋಡಿದ್ರೆ, ಈ ಒಂದು ವಿಲೇಜ್ಗಳಲ್ಲಿ ನಾವು ಸಾವಿರ ಸಂಖ್ಯೆಯಲ್ಲಿ ನಾವು ವಿಲೇಜಸಲ್ಲಿ ಜನಸಂಖ್ಯೆಯನ್ನು ನೋಡ್ಬೋದು. ಅಂಡರ್ಸ್ಟುಡ್ ಚಿಲ್ಡ್ರನ್? ದ ಪಾಪ್ಯುಲೇಷನ್ ಆಫ್ ಅ ವಿಲೇಜ್ ಮಚ್ ಲೆಸ್ ದ್ಯಾನ್ ಅ ಪಾಪ್ಯುಲೇಷನ್ ಆಫ್ ಅ ಸಿಟಿ. ಅಂಡರ್ಸ್ಟುಡ್? ಸೊ ಪಾಪ್ಯುಲೇಷನ್ much less. Understood children? Yes, much less. A village is a small settlement. Understood? Small settlement ಅಂತ ಹೇಳಿದ್ರೆ it means like a group of community peoples. ಸೊ ಗ್ರೂಪ್ ಆಫ್ ಕಮ್ಯುನಿಟಿ ಪೀಪಲ್ಸನ್ನು ನೋಡ್ತೀವಿ. ಆ ಥರ ಕಮ್ಯುನಿಟಿಗಳು ಕೇವಲ ಎಣಿಕೆ ಮಾತ್ರ ಇರುತ್ತೆ, ಎಣಿಕೆಯಲ್ಲಿ ಮಾತ್ರ ನಾವು ನೋಡ್ಬೋದು, ಸಾವಿರದಷ್ಟು ಮಾತ್ರ ನಾವು ನೋಡ್ತೀವಿ. ಓಕೆ, ಸೊ ಯೂಶಲಿ ಫೌಂಡ್ ಇನ್ ದಿಸ್ ವಿಲೇಜ್, ಸೊ ಲೈಕ್ ಅ ರೂರಲ್ ಏರಿಯಾ. ಸೊ ರೂರಲ್ ಏರಿಯಾದಲ್ಲಿ ನಾವು ನೋಡ್ತೀವಿ, ರೂರಲ್ ಏರಿಯಾ. ಅಂಡರ್ಸ್ಟುಡ್? ಓಕೆ, ಸೊ ರೂರಲ್ ಏರಿಯಾ and it is a generally large than a hamlet but and small than a city or town. Understood? Generally village means like a larger than hamlet but lesser than a town. Understood children? So hamlet means here, hamlet means like a group of people. ಸೊ ವಿಲೇಜಿಗಿನ ಸ್ವಲ್ಪ ತಕ್ಕ ಮಟ್ಟಿಗೆ ಚಿಕ್ಕದಾಗಿರುವಂಥ ಒಂದು ಸಮುದಾಯ ಅಂತೇಳಿ ನಾವು ಕರಿತೀವಿ. ಅಲ್ಲಿ ತುಂಬ ಕಡಿಮೆ ಜನವನ್ನು ನೋಡ್ತೀವಿ. ನಾವು ವಿಲೇಜಲ್ಲಿ ಎಷ್ಟು ಜನಸಂಖ್ಯೆ ನೋಡ್ತೀವೋ ಆ ಜನಸಂಖ್ಯೆಗಿನ ಕಡಿಮೆ ಪ್ರಮಾಣದ ಜನಸಂಖ್ಯೆಯನ್ನು ನಾವು ಇಲ್ಲಿ ನೋಡ್ತೀವಿ, ಆಮ್ಲೆಟ್ ಅಂತೇಳಿ ನಾವು ಕರಿತೀವಿ. ಬಟ್ ಲೆಸ್ ದೆನ್, ಸೊ ಸ್ಮಾಲರ್ ದೆನ್ ಅ ಟೌನ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ವಿಲೇಜ್ ಈಸ್ ಅ ಲಾರ್ಜರ್ than a hamlet. Hamlet means this is a small settlement, community people ಅಂತೇಳಿ ಕರಿತೀವಿ. ಓಕೆ, larger than a hamlet and smaller than a town. ಸೊ ಟೌನ್ ಅಂದರೆ ನಮಗೆ ಗೊತ್ತು, ಪಟ್ಟಣ ಅಂತೇಳಿ ನಾನು ಕರೆದೆ. ಓಕೆ, ಸೊ ದಿಸ್ ಇಸ್ ಅ ವಿಲೇಜ್. ಸೊ ವಿಲೇಜ್ ಅಟ್ಮಾಸ್ಫಿಯರನ್ನು ನಾವು ನೋಡೋದಾದರೆ ಇಟ್ಸ್ ಅ ಕ್ವೈಟ್ ಡಿಫ್ರೆಂಟ್ ಫ್ರಮ್ ವಾಟ್ ವಿ ಕ್ಯಾನ್ ಸಿ ಇನ್ ಸಿಟಿ ಅಲ್ವಾ. ಸೊ ವಿಲೇಜಲ್ಲಿ ನೋಡೋದಾದರೆ ನಾವು ಸೊ ಲೈಕ್ ಹೌಸಸ್ ಹೆಂಗಿರುತ್ತೆ, ಥ್ಯಾಚ್ ಹೌಸಸನ್ನು ನಾವು ನೋಡ್ತೀವಿ.
ಲೈಕ್ ಟೆಂಪ್ರವರಿ ಹೌಸಸನ್ನು ನಾವು ನೋಡ್ತೀವಿ. ಓಕೆ, ಸೊ ಟೌನ್ಸಲ್ಲಿ ನಾವು ನೋಡೋದಾದರೆ ಬಿಲ್ಡಿಂಗ್ಸ್. ಓಕೆ, ಸೊ ಬಿಲ್ಡಿಂಗ್ಸನ್ನು ನಾವು ನೋಡ್ತೀವಿ. ಓಕೆ ಚಿಲ್ಡ್ರನ್, ಎಸ್. ಸೊ ನಾವು ಇಮ್ಯಾಜ್ ಮಾಡಿದಾಗ ನಮಗೆ ವಿಲೇಜ್, ಗ್ರಾಮ ಹೆಂಗಿರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತಲ್ವಾ? ಎಸ್. ಸೊ ಇಯರ್ ವಿಲೇಜ್ ಮೀನ್ಸ್ ಅ ಸ್ಮಾಲ್ ಸೆಟಲ್ಮೆಂಟ್ ಆ್ಯಂಡ್ ಇಯರ್ quite different from what we can see in a city. Understood? And the population much less. Understood? Much less. And the rural area where we can see in these villages means like a rural area, Gramina Pradesh antane ನಾವು ಕರಿತೀವಿ. And also the larger than a hamlet and smaller than a town. ಅಂದರೆ ಹ್ಯಾಮ್ಲೆಟ್ಗಿನ ಸ್ವಲ್ಪ ದೊಡ್ಡದಿರುತ್ತೆ, ಅಂದರೆ ಮೀನ್ಸ್ ಏರಿಯಾ ವೈಸಲ್ಲಿ ಅಕಾರ್ಡಿಂಗ್ ಟು ಏರಿಯಾ ನೋಡಿದ್ರೆ, ಆ್ಯಂಡ್ ಟೌನಿಗಿನ ಸ್ವಲ್ಪ ಚಿಕ್ಕದಿರುತ್ತೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ದಿಸ್ ಇಸ್ ಆ್ಯಂಡ್ ಜಿಯೋಗ್ರಫರ್ ಸ್ಪೆಸಿಫೈಡ್ ಸೊ ಜಿಯೋಗ್ರಫರ್ ಸ್ಪೆಸಿಫಿಕಲಿ ಡಿಫೈನ್. ಸೊ ಒಂದು ಡಿಫೈನನ್ನು ವ್ಯಾಖ್ಯಾನವನ್ನು ಕೊಡೋದಾದರೆ, ಒಂದು ನಿರ್ದಿಷ್ಟವಾಗಿರುವಂಥ ವ್ಯಾಖ್ಯಾನ ಕೊಡೋದಾದರೆ, ಒಂದು ಸೆಂಟೆನ್ಸನ್ನು ಕೊಡೋದಾದರೆ, ಅ ವಿಲೇಜ್ ಆ್ಯಸ್ ಅ ಹ್ಯಾವಿಂಗ್ ಬಿಟ್ವೀನ್ 500 to 2500 ಇನ್ಹ್ಯಾಬಿಟೆಡ್ ಮೀನ್ಸ್ ಲೈಕ್ ಅ ಪಾಪ್ಯುಲೇಷನ್ ಅಂತೇಳಿ ನಾವು ಕರಿತೀವಿ. ಅಂಡರ್ಸ್ಟುಡ್? ಸೊ ಜಿಯೋಗ್ರಫರ್ ಸ್ಪೆಸಿಫಿಕಲಿ ಡಿಫೈನ್ ಅ ವಿಲೇಜ್ ಹ್ಯಾಸ್ having between between 500 to 2500 population are inhabited. Okay, so habitants ಅಂತೇಳಿ ನಾವು ಕರಿತೀವಿ. Understood? So this is a population in a village. Understood? So 500 to 2500 ನೋಡಿ, ಎಷ್ಟು ಕಡಿಮೆ ಪ್ರಮಾಣದ ಜನಸಂಖ್ಯೆಯನ್ನು ನಾವು ನೋಡ್ತೀವಿ ಅಲ್ವಾ? ಸೊ ಇಯರ್ ವಿಲೇಜಸ್ನ ನೋಡೋದಾದರೆ, ನಮ್ಮ ಇಂಡಿಯಾದಲ್ಲಿರುವಂಥ ವಿಲೇಜಸನ್ನು ನೋಡೋದಾದರೆ ಮೋರ್ ದನ್ 6,49,481 ವಿಲೇಜಸನ್ನು ನಾವು ನೋಡ್ತೀವಿ. ಆ್ಯಂಡ್ ಈಚ್ ವಿಲೇಜಸ್ ಹ್ಯಾವ್ ಬಿಟ್ವೀನ್ 500 to 2500 ಇನ್ಹ್ಯಾಬಿಟೇಟ್ಸ್. ಇಷ್ಟು ಜನಗಳು ಮಾತ್ರ ವಾಸ ಮಾಡ್ತಾರೆ ಪ್ರತಿಯೊಂದು ಹಳ್ಳಿಗಳಲ್ಲಿ. ಅಂದರೆ ಇದಕ್ಕಿಂತ ಜಾಸ್ತಿನೂ ಇರ್ಬೋದು, ಆದರೆ ಸಾವಿರದ ಮಟ್ಟಿಗೆ, ಅಂದರೆ ಥೌಸಂಡ್ಸಲ್ಲಿ ನಾವು ಇದನ್ನು ಕೌಂಟ್ ಮಾಡ್ಬೋದು. ಓಕೆ ಚಿಲ್ಡ್ರನ್? ಸೊ ದಿಸ್ ಇಸ್ ಅ ವಿಲೇಜ್. ಹಾಗಾದರೆ ವಿಲೇಜಿಗೆ ಒಂದು ನಾವು ಸೆಂಟೆನ್ಸ್, ಫಾರ್ ಎಕ್ಸಾಂಪಲ್ ಒಂದು ಡೆಫಿನೇಷನನ್ನು ಕೊಡೋದಾದರೆ, ಸೊ ಅ ವಿಲೇಜ್ ಇಸ್ ಅ ಸ್ಮಾಲ್ ಸೆಟಲ್ಮೆಂಟ್ and this village larger than a hamlet or but and smaller than a town ಅಂತೇಳಿ ನಾವು ಹೇಳ್ಬೋದು. Understood children? Yes. So definition: a village, write down, a village is a place where people live. Okay, comma, normally in countryside, okay, and it is usually larger than a hamlet and smaller
than a town or city. Understood, children? So this is a definition. Village means, so village is a place where people live. Okay, so where people live, normally in countryside, it is usually larger than a hamlet and a smaller than a town or city. Understood, children? Yes, so this is a definition of village. Understood? And this village we can see, it means already we know that that is in a ರೂರಲ್ ಏರಿಯಾ ಅಂತೇಳಿ ನಾವು ಎಲ್ಲಿ ನೋಡ್ತೀವಿ ಈ ವಿಲೇಜಸ್ಗಳನ್ನು ರೂರಲ್ ಏರಿಯಾದಲ್ಲಿ ನೋಡ್ತೀವಿ, ಗ್ರಾಮೀಣ ಭಾಗದಲ್ಲಿ ನಾವು ನೋಡ್ತೀವಲ್ವಾ. ಸೊ ಆ್ಯಂಡ್ ಆಲ್ಸೋ ದ ಪಾರ್ಟ್ ಇಟ್ ಇನ್ ಮೋಸ್ಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್, in most parts of the world villages are a settlement. Settlements of people clustered means here one kendra anteli ನಾವು ಬರ್ತೀವಿ, ಸೆಂಟರ್ ಪಾಯಿಂಟ್, ಕ್ಲಸ್ಟರ್ಡ್ ಅರೌಂಡ್ ಅ ಸೆಂಟ್ರಲ್. ಓಕೆ, ಕ್ಲಸ್ಟರ್ಡ್ ಅಂದರೆ ನಮ್ಮ ಒಂದು ಇಂಡಿಯಾದಲ್ಲಿ ಒಂದು ಸೆಂಟರ್ ಅಂದರೆ ಒಂದು ಬಹು ಮುಖ್ಯವಾಗಿರುವಂಥ ಒಂದು ಸೆಟಲ್ಮೆಂಟ್ಸ್ ಯಾವುದು ಅಂತ ಹೇಳಿದ್ರೆ villages. Understood, children? So here, so this is a village means a village is a place where people live normally. In a countryside it is a usually larger than a hamlet and smaller than a town or city. So it's their people's life is a quite different from what we can what we seen in a city ಅಂತಾನೆ ಹೇಳ್ಬೋದು, ಡಿಫ್ರೆಂಟ್ ಆಗಿರುತ್ತೆ. ಸೊ ಇಲ್ಲಿ ಏನು ಮಾಡ್ತಾರೆ, ಆಕ್ಯುಪೇಷನ್ ವರ್ಸ್ ಆಕ್ಯುಪೇಷನ್ ಇನ್ ವಿಲೇಜ್ ಪೀಪಲ್ ಮೀನ್ಸ್ ಅಗ್ರಿಕಲ್ಚರ್ ಇರುತ್ತೆ. ಸೊ ಅಗ್ರಿಕಲ್ಚರನ್ನು ಮಾಡ್ತಾರೆ. ಸೊ ಅದರ ಜೊತೆಗೆ ಅಲ್ಲಿ ನಾವು ಬುಲಕ್ ಕಾರ್ಟ್ಸ್ಗಳನ್ನು ನೋಡ್ತೀವಿ ಆ್ಯಂಡ್ ಟೈಪ್ಸ್ ಆಫ್ ಅನಿಮಲ್ಸನ್ನು ನಾವು ನೋಡ್ತೀವಿ. ಅಂಡರ್ಸ್ಟುಡ್? ಸೊ ಟೈಪ್ಸ್ ಆಫ್ ಟೇಮ್ಡ್ ಅನಿಮಲ್ಸ್ ಅಂತ ನಾವು ನೋಡ್ತೀವಿ. ಅಂಡರ್ಸ್ಟುಡ್? ಎಸ್. ಆ್ಯಂಡ್ ಆಲ್ಸೋ ದ ವಿಲೇಜ್ ಪೀಪಲ್ their main occupation agriculture. ಸೊ ಫಾರ್ಮರ್ ಅಂತ ಹೇಳಿದ್ರೆ ಸೊ ಬ್ಯಾಕ್ ಬೋನ್ ಆಫ್ ಕಂಟ್ರಿ ಅಂತೇಳಿ ನಾವು ಹೇಳ್ಬೋದು. ಸೊ ನಮ್ಮ ಒಂದು ದೇಶದ ಬೆನ್ನೆಲುಬು ಯಾರು ಅಂತ ಹೇಳಿದ್ರೆ ಫಾರ್ಮರ್ಸ್. ಆ ಫಾರ್ಮರ್ಸ್ ಎಲ್ಲಿ ವಾಸ ಮಾಡ್ತಾರೆ? ಸೊ ದಿಸ್ ವಿಲೇಜ್. ಅಂಡರ್ಸ್ಟುಡ್, ಚಿಲ್ಡ್ರನ್? ಎಸ್. ಆ್ಯಂಡ್ a few hundred people live in a village. Few hundred people means already we know that it's between 500 to 2500 people live in village. Understood? And also the most of the houses in the village are kacha houses. So here kacha house means a temporary house, and a few of the buildings we can see in a pakka house. So pakka house means a permanent house, a strong house. Okay, so now we have to learn ಕಚ್ಚಾ ಹೌಸ್ ಅಂದರೆ ಪಕ್ಕಾ ಹೌಸ್ ಅಂದರೆ ಏನು ಅನ್ನೋದನ್ನು ನೋಡ್ಕೋಬೇಕು. ಬಿಕಾಸ್ ಯಾಕೆ a few peoples like a few hundred people live in village, and so some of the buildings and most of the houses in a village is a ಕಚ್ಚಾ houses ಅಂತೇಳಿ ನಾವು ಕರಿತೀವಿ, ಕಚ್ಚಾ ಹೌಸ್. ಓಕೆ, ಸೊ now ಕಚ್ಚಾ ಹೌಸ್ and ಪಕ್ಕಾ ಹೌಸ್. ಸೊ ಈ ಕಚ್ಚಾ ಹೌಸನ್ನು ನಾವು ಆಲ್ಮೋಸ್ಟ್ ಅಲ್ಲೂ ಎಲ್ಲಿ ನೋಡ್ತೀವಿ? ವಿಲೇಜ್ ಸೈಡಲ್ಲೇ ನೋಡ್ತೀವಿ. ಯಾಕಂದರೆ ಇದು ನ್ಯಾಚುರಲ್ ಮೆಟೀರಿಯಲ್ಸಿಂದ ಮಾಡೋ ಅಂಥದ್ದು. ಓಕೆ, ಸೊ ನ್ಯಾಚುರಲ್ ಮೆಟೀರಿಯಲ್ಸ್. ಸೊ ಡಿಯರ್ ಚಿಲ್ಡ್ರನ್, ಸೊ ಡಿಫ್ರೆಂಟಿಯೇಟ್ ಬಿಟ್ವೀನ್ ಕಚ್ಚಾ ಹೌಸ್ and pakka house. Okay, kacha house and pakka house. Understood? So most of the houses in the village village are kacha houses, and other few pakka houses only may be seen there. ಇಟ್ ಮೀನ್ಸ್ ವಿಲೇಜ್ಗಳಲ್ಲಿ ನಾವು ಅತಿ ಹೆಚ್ಚಾಗಿ ನೋಡೋ ಅಂಥದ್ದು ಕಚ್ಚಾ ಹೌಸ್ ಅಂತೇಳಿ ಕರಿತೀವಿ. ಸೊ ಆ ಒಂದು ಹೌಸಸ್ಗಳನ್ನು ನೋಡ್ತೀವಿ, ಅಂತಹ ಮನೆಗಳನ್ನು ನೋಡ್ತೀವಿ, ಟೆಂಪ್ರವರಿ ಮನೆಗಳು. ಆ್ಯಂಡ್ ಪಕ್ಕಾ ಹೌಸಸ್ ಮೀನ್ಸ್ ಸ್ಟ್ರಾಂಗ್ ಹೌಸಸ್ ಲೈಕ್ ಸಾಲಿಡ್ ಅಂತೇಳಿ ಕರಿತೀವಿ. ಅದನ್ನು ಮೇಡಪ್ ಆಫ್ ಯಾವುದರಿಂದ ಮಾಡಿರ್ತಾರೆ? ಕಚ್ಚಾ ಹೌಸಸನ್ನು ಯಾವುದರಿಂದ ಮಾಡಿರ್ತಾರೆ ಅಂತೇಳಿ ಹೇಳೋಣ. ಸೊ ಇಯರ್ ಕಚ್ಚಾ ಹೌಸ್ ಮೀನ್ಸ್ ವಾಟ್? ಕಚ್ಚಾ ಹೌಸ್ ಮೀನ್ಸ್ ಲೈಕ್ ಅ ಟೆಂಪ್ರವರಿ ಹೌಸ್ built with
So a house built with naturally occurring materials. Okay, it's made up of grass and unburnt bricks and clay andre mannu, and loose, it means like loosely pocket stones anteli ಕರಿತೀವಿ ನಾವು. Okay, and grass, bamboo. So it's made up of these materials. But here pakka house, a strong house or a permanent house, solid anteli ನಾವು ಕರಿತೀವಿ. So here made up of these houses are made up of cement and baked bricks and sand and also the concrete anteli ನಾವು ಕರಿತೀವಿ. So concrete and also the like stones, bricks ಅಂತೇಳಿ ಅಂದರೆ ಸುಟ್ಟ ಇಟ್ಟಿಗೆಗಳಿಂದ ಮಾಡಿರುವಂಥ ಮನೆಗಳು. ಸೊ ಇದು ಪರ್ಮನೆಂಟ್ ಹೌಸ್ ಆಗಿದ್ರೆ, ಸೊ ಇಯರ್ ಕಚ್ಚಾ ಹೌಸ್ ಇಸ್ ಲೈಕ್ ಟೆಂಪ್ರವರಿ ಹೌಸ್ ಅಂತೇಳಿ ನಾವು ಕರಿತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಕಚ್ಚಾ ಹೌಸ್ ಇಟ್ಸ್ ಅ ಮೇಡ್ ಅಪ್ ಆಫ್, ಕಚ್ಚಾ ಹೌಸ್ ಅ ಮೇಡ್ ಅಪ್ ಆಫ್ ಲೈಕ್ ಡಿಫ್ರೆನ್ಸಿಯೇಷನ್ ಅನ್ನು ನಾವು ನೋಡೋದಾದರೆ, ಸೊ ಕಚ್ಚಾ ಹೌಸ್ temporary house and here permanent house. Okay, so and light and weak, light and weak, and here strong material, strong and solid, solid andre gatti, and here made up of, so made up of unburnt bricks ಅಂತ ಹೇಳಿದ್ರೆ ಸುಟ್ಟಿರಲ್ಲ ಇಟ್ಟಿಗೆಗಳನ್ನು ಸುಟ್ಟಿರಲ್ಲ. ಸೊ ಅನ್ಬರ್ನ್ಟ್ ಬ್ರಿಕ್ಸ್ ಆ್ಯಂಡ್ ಲೈಕ್ ಮಡ್ ಆ್ಯಂಡ್ ಗ್ರಾಸ್ ಆ್ಯಂಡ್ ಲೂಸ್ಲಿ ಪ್ಯಾಕ್ಡ್ ಸ್ಟೋನ್ಸ್. Understood? And bamboos. Okay, bamboos. So here, so permanent house and a strong solid house, and here made up of made up of stone and burnt bricks and cement and concrete. ಓಕೆ, ಕಾಂಕ್ರೀಟ್ ಅಂದರೆ ಗೊತ್ತಲ್ವಾ? ಸೊ ಮಿಕ್ಸ್, ಸ್ಯಾಂಡು, ಸಿಮೆಂಟು ಮತ್ತು ಸ್ಟೋನನ್ನು ಏನು ಮಾಡ್ತಾರೆ, ಮಿಕ್ಸ್ ಮಾಡ್ತಾರೆ. ಓಕೆ, ಸೊ ಕಾಂಕ್ರೀಟ್ ಅಂತೇಳಿ ಕರಿತೀವಿ. ಇದರಿಂದ ಆಗಿರುವಂಥ ಮನೆನ ನಾವೇನಂತ ಕರಿತೀವಿ, ಪಕ್ಕಾ ಹೌಸ್ ಅಂತೇಳಿ ನಾವು ಕರಿತೀವಿ. ಸೊ ಪಕ್ಕಾ ಹೌಸ್ ಅಂದರೆ ಸ್ಟ್ರಾಂಗ್ ಬಿಲ್ಡಿಂಗ್. ಓಕೆ, ಸ್ಟ್ರಾಂಗ್ ಬಿಲ್ಡಿಂಗನ್ನು ನಾವು ನೋಡ್ಬೋದು. ಸೊ ಕಚ್ಚಾ ಹೌಸ್ ಅಂತ ಹೇಳಿದ್ರೆ ಲೈಕ್ ಸ್ಟ್ಯಾಚ್ ಇರೋಂಥದ್ದು, ಅಂದರೆ ರೂಫ್ಸ್, ವಾಲ್ಸ್ ಮತ್ತು ರೂಫ್ಸ್ ಯಾವುದರಿಂದ ಮಾಡಿರುತ್ತಾರೆ? ಸೊ ಲೈಕ್ ದೀಸ್ ಮೆಟೀರಿಯಲ್ಸ್. ಓಕೆ, ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಬ್ರಿಕ್ಸ್, ಅನ್ಬರ್ನ್ಟ್ ಬ್ರಿಕ್ಸ್, ಮಡ್, ಗ್ರಾಸ್, ಲೂಸ್ಲಿ ಪ್ಯಾಕ್ಡ್ ಸ್ಟೋನ್ಸ್ ಆ್ಯಂಡ್ ಬ್ಯಾಂಬೂಸಿಂದ ಮಾಡಿರುವಂಥದ್ದು. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ದಿಸ್ ಈಸ್ ಅ ಕಚ್ಚಾ ಹೌಸ್, ಇಸ್ ಅ ಟೆಂಪ್ರವರಿ ಹೌಸ್ ಆ್ಯಂಡ್ ಅ ಲೈಟ್ ಆ್ಯಂಡ್ ವೀಕ್. ತುಂಬ ಲೈಟ್ ಆ್ಯಂಡ್ ವೀಕ್ ಆಗಿರ್ತವೆ, ಅಲ್ಲಿ ಬಳಸುವಂಥ ಮೆಟೀರಿಯಲ್ಸ್ಗಳು ತುಂಬ ಲೈಟ್ ಆ್ಯಂಡ್ ವೀಕ್ ಆಗಿರುತ್ತೆ. ಸೊ ಮೇಡ್ ಅಪ್ ಆಫ್ ಅನ್ಬರ್ನ್ಟ್ ಬ್ರಿಕ್ಸ್ ಆ್ಯಂಡ್ ಮಡ್, ಗ್ರಾಸ್ ಅಂದರೆ ಹುಲ್ಲು, ಮಡ್ ಅಂದರೆ ಕೆಸರು, ಆ್ಯಂಡ್ ಲೂಸ್ಲಿ ಪ್ಯಾಕ್ಡ್ ಸ್ಟೋನ್ಸ್ ಆ್ಯಂಡ್ ದ ಬ್ಯಾಂಬೂಸ್ ಅಂದರೆ ಬಿದಿರು. ಓಕೆ ಚಿಲ್ಡ್ರನ್? ಎಸ್, ಹಿಯರ್ ಪಕ್ಕಾ ಹೌಸ್ ಮೀನ್ಸ್ ಅ ಪರ್ಮನೆಂಟ್ ಹೌಸ್. ಅಂಡರ್ಸ್ಟುಡ್? ಪರ್ಮನೆಂಟ್ ಹೌಸ್, ಅ ಸ್ಟ್ರಾಂಗ್ ಸಾಲಿಡ್ ಹೌಸ್, ಸ್ಟ್ರಾಂಗ್ ಆಗಿರುತ್ತೆ. ಸೊ ಇಲ್ಲಿ ಯೂಸ್ ಮಾಡುವಂಥ ಮೆಟೀರಿಯಲು ಸಹ ತುಂಬ ಏನಿರುತ್ತೆ, ವರ್ತಿ ಇರುತ್ತೆ. ಓಕೆ, ಸೊ ಇಯರ್ ಮೇಡ್ ಅಪ್ ಆಫ್ ಸ್ಟೋನ್, ಬರ್ನ್ಟ್ ಬ್ರಿಕ್ಸ್, ಸುಟ್ಟ ಇಟ್ಟಿಗೆಗಳನ್ನು ಯೂಸ್ ಮಾಡ್ತಾರೆ, ಆ್ಯಂಡ್ ಸಿಮೆಂಟ್ ಆ್ಯಂಡ್ ಕಾಂಕ್ರೀಟ್ ಅಂದರೆ ಈ ಸ್ಟೋನ್
ಆ್ಯಂಡ್ ಸಿಮೆಂಟ್ ಆ್ಯಂಡ್ ಸ್ಯಾಂಡನ್ನು ಏನು ಮಾಡ್ತಾರೆ ಮಿಕ್ಸ್ ಮಾಡಿ ಇಲ್ಲಿ ಬಳಸುವಂಥ ಒಂದು ಕಾಂಕ್ರೀಟ್. ಓಕೆ, ಸೊ ದಿಸ್ ಈಸ್ ಅ ಪಕ್ಕಾ ಆ್ಯಂಡ್ ಕಚ್ಚಾ ಹೌಸಸ್. ಮೋಸ್ಟ್ ಆಫ್ ದ ಬಿಲ್ಡಿಂಗ್ಸ್, so in a village we can see kacha houses and a few of houses we can see in only pakka house. Understood children? So this is a differentiate between kacha house and ಪಕ್ಕಾ ಹೌಸು. ಯಾಕೆ ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಹಳ್ಳಿಯಲ್ಲಿ ಯಾವ ರೀತಿ ಒಂದು ಕಚ್ಚಾ ಹೌಸ್ ಇರುತ್ತೆ ಆ್ಯಂಡ್ ಪಕ್ಕಾ ಹೌಸ್ ಎಷ್ಟು ಹೇಗಿರುತ್ತೆ ಅನ್ನೋದನ್ನು ನಿಮಗೆ ಇಲ್ಲಿ ಹೇಳಿದ್ದೀನಿ. ಓಕೆ ಚಿಲ್ಡ್ರನ್, ಸೊ ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ಇಂಟ್ರಡಕ್ಷನ್. ಅಂಡರ್ಸ್ಟುಡ್? ಎಸ್, ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಕಂಟಿನ್ಯೂ lesson the basic needs of people in village. Understood children? Yes, thank you.